ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಸರ್ ಇದ್ದಾರೆ ಸರ್ ಒಂಚೂರು ಅಲ್ಲಿ ಓಕೆ ನಿಮ್ಮ ಬರೆಯೋಕ್ಕಾಗುತ್ತಾ ಸರ್? ನಮ್ಮ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಜೊತೆಗೆ ನಮ್ಮ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದಂತಹ ಕಾಂತರಾಜ್ ಸಾಹೇಬರಿಗೆ ಪುಷ್ಪಗುಚ್ಛ ಮತ್ತು ನಮ್ಮ ಶಿಡ್ಲಘಟ್ಟಕ್ಕೆ ಒಂದು ಅಡಿಷನಲ್ ಎಡಿಜಿ ಆಗಿ ಕೆಲಸ ಮಾಡ್ತಾ ಇರುವಂತಹ ಚಿಂತಾಮಣಿ ನ್ಯಾಯಾಲಯವನ್ನ ನಮ್ಮ ಶಿಡ್ಲಘಟ್ಟ ನ್ಯಾಯಾಲಯದಲ್ಲಿ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಜನ ವಕೀಲರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಎಲ್ಲ ವಕೀಲರು ಸಹ ಹಿರಿಯ ವಕೀಲರು ಇದ್ದಾರೆ, ಜೂನಿಯರ್ ವಕೀಲರು ಇದ್ದಾರೆ. ಅದರ ಜೊತೆಗೆ ಹೆವಿ ವರ್ಕ್ ಲೋಡ್ ಇರುವಂತ ನ್ಯಾಯಾಲಯ ಇದಾಗಿದೆ. ಯಾಕಂತಂದ್ರೆ ಸೀನಿಯರ್ ಡಿವಿಷನ್ ನಾವು ಇಲ್ಲಿ ಮಾಡಿದಂತ ಸಂದರ್ಭದಲ್ಲಿ 600-700 ಕೇಸ್ ಇತ್ತು. ಇವತ್ತು 2,500-3,000 ರೀಚ್ ಆಗಿದೆ. ಅಂದ್ರೆ ಇಲ್ಲಿ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ನಾವು ಹೋಗಿ ಚಿಂತಾಮಣಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಅದರ ಜೊತೆಗೆ ಇಲ್ಲಿ ಸೀನಿಯರ್ ಡಿವಿಷನ್ ಜೊತೆಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ 3 ಪೊಲೀಸ್ ಸ್ಟೇಷನ್ಗಳಿದೆ. ಒಂದು ಶಿಡ್ಲಘಟ್ಟ ರೂರಲ್ ಇದೆ, ಟೌನ್ ಇದೆ, ದಿಬ್ಬುರಳ್ಳಿ ಪೊಲೀಸ್ ಸ್ಟೇಷನ್ ಇದೆ. 3 ಜುಡಿಷನಲ್ಲಿ ರಿಜಿಸ್ಟರ್ ಆಗಂತ FIR ಗಳನ್ನ ನಾವು ಒಂದು ವೇಳೆ ಏನನ್ನ ನಾನ್ ಬೇಲೆಬಲ್ ಕೇಸಸ್ ಆದ್ರೆ ಅದನ್ನ ನಾವು ಮೂವ್ ಮಾಡಬೇಕಾದ್ರೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡಬೇಕಾದ ಸಂದರ್ಭ ಇದೆ. ಜಿಲ್ಲಾ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಆದಂತ ಸಂದರ್ಭದಲ್ಲಿ ಏನಾಯ್ತು, ಈ ಜಿಲ್ಲಾ ನ್ಯಾಯಾಲಯಕ್ಕೆ ಎಲ್ಲಾ ತಾಲೂಕಿನ ವಕೀಲರು ಬರಕ್ ಸಾಧ್ಯ ಆಗೋದಿಲ್ಲ ಅಂದ್ಬಿಟ್ಟು ಚಿಂತಾಮಣಿ ಮತ್ತೆ ಶಿಡ್ಲಘಟ್ಟ 2 ನ್ಯಾಯಾಲಯಕ್ಕೂ ಸೇರಿ ಒಂದು ಅಡಿಷನಲ್ ನ್ಯಾಯಾಲಯ ಅಂತ ಚಿಂತಾಮಣಿಗೆ ಪ್ರಾವಿಷನ್ ಮಾಡಿಕೊಟ್ರು. ಅದು ನಮ್ಗೆ ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದ್ರೆ, ಚಿಂತಾಮಣಿ ನಮ್ಗೆ ಮಾಡಿದಂತ ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ 15 ಕಿಲೋಮೀಟರ್ ದೂರ ಇದೆ. ಅನುಕೂಲ ಆಗಲಿ ಅಂತ ನಮಗೆ ಮಾಡಿದಂತ ನ್ಯಾಯಾಲಯ 25 ಕಿಲೋಮೀಟರ್ ದೂರ ಪ್ರದೇಶ ಇದೆ. ಇದೇನಾಗಿದೆ ಅಂದ್ರೆ, ಪ್ರತಿ ನ್ಯಾಯಾಲಯದ ಅಲ್ಲಿ ಕೆಲಸ ಮಾಡ್ಕೊಂಡು ಲಾಯರ್ಗಳು ಹೋಗಿ ಬರ್ಬೇಕಾದ್ರೆ ಪ್ರತಿದಿನ ಪರದಾಡುವಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಇಟ್ಕೊಳ್ಳಿ ಸರ್. ಇಲ್ಲೇ ಇದೆ ಸರ್, ಇಲ್ಲೇ ಇದೆ. ಆಡಳಿತಾತ್ಮಕ ಜಿಲ್ಲೆ ಅಂಚಾಟಿ ಸಂಜೀವ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ನಮ್ಮ ಭಾಗ್ಯ ನಮ್ಮ ಶಿಡ್ಲಘಟ್ಟಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳು ಮುಗಿಸಿದ್ದಾರೆ. ಅದೇ ರೀತಿ ನಮ್ಮ ಪ್ರಿನ್ಸಿಪಲ್ ಜಡ್ಜು TG ರಾಮಲಿಂಗೇಗೌಡರು ಬಂದಿದ್ದಾರೆ. ನಮ್ಗೆ ಸದಾ ಸಿಗ್ತಾರೆ. ನಮ್ಗೆ ಏನು ಬೇಕೋ ನಾವು ಕೇಳಿದ ತಕ್ಷಣ ರೆಡಿ ಅಂತಾರೆ. ಅವರು ನಮ್ಮ ಸಾಹೇಬ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. ಅದೇ ರೀತಿ ನಮ್ಮ ಕಾಂತರಾಜ್ ಸರ್ ಬಂದಿದ್ದಾರೆ, ಉಮೇಶ್ ಸರ್ ಬಂದಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಸಾರು ಹೀಗೆ ಇಲ್ಲ. ಎಲ್ಲರಿಗೂ ಹೊಂದಿಸ್ತಾ 1999ರಲ್ಲಿ ಸಂತೋಷ್ ಹೆಗ್ಡೆ ಇದ್ದರು. ಸಂತೋಷ್ ಹೆಗ್ಡೆ ಇದ್ದಾಗ ನಮ್ಮ ಜಿಲ್ಲೆನ ಇದಕ್ಕೆ ತಗೊಂಡ್ರು. ಅದೇ ನಮ್ಮ ಹಿರಿಯ ವಕೀಲರಾದಾಗ ಆವಾಗ ಫಸ್ಟ್ ನಮ್ಮ ಜಿಲ್ಲೆನೇ ಇದು ಮಾಡಿ ನಿಮ್ಮ ಜಿಲ್ಲೆಯಿಂದನೇ ಸ್ಟಾರ್ಟ್ ಮಾಡಬೇಕು ಲೀಗಲ್ ಏಡ್ ಅಂದರು. ಲೀಗಲ್ ಏಡ್ ಮಾಡಲೇಬೇಕಂದ್ರು. ಆಮೇಲೆ ಇನ್ನು ಜಾಸ್ತಿ ಜನ ದೊಡ್ಡವ್ರು ಬಂದಿದ್ದರು. ಅಲ್ಲಿ ನಮ್ಮ ರೆಂಟಿ ಇದರಲ್ಲಿ ಇದ್ದಿದ್ದು. ಆ ಒಂದು ಇದರಲ್ಲಿ ಸುಮಾರು ನಿಮ್ಮ ಜಿಲ್ಲೆಯಿಂದನೇ ಇದು ಕೊಡಬೇಕು, ಅತ್ಯಂತ ಹೆಚ್ಚಿಗೆ ರಾಜಿಗಳು ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿ ಆವಾಗ ನಾವು ಸುಮಾರು ಕೇಸ್ಗಳು
ಮಾಡಿದ್ವಿ. ಅದರಲ್ಲಿ ನಮ್ಮದು ಒಂದು 66 ಕೇಸ್ ರಾಜಿಗಳಾಗಿರ್ತಕ್ಕಂಥ 99ರಲ್ಲೇ ಮಾಡಿರ್ತಕ್ಕಂಥ ಈಗ ನಮ್ಮ ಆಫೀಸಿಂದ ನಮ್ಮ ಸಾಹೇಬರು ಸೂಚನೆ ಕೊಡ್ತಾರೆ, ಇನ್ನು ಮುಂದೆ ಇದೆ ಆ ಒಂದು ಇದರಲ್ಲಿ. ಈಗ ನಾವು ಏನು ಹೇಳ್ತೀವೋ ನಮ್ಮ ಅತ್ಯಂತಾಗಿ ಹತ್ರ ಸಿಗ್ತವರು ನಮ್ಮ PDJ ಸಾಹೇಬರಿದ್ದಾರೆ. ಈಗ ನಮ್ಮ ಎಲ್ಲ ಹಾಲನ್ನೇ ನಾವು ಕೊಟ್ಟಿದ್ದೀವಿ. ನಮಗೆ ನಮ್ಮ ವಕೀಲರಿಗೆ ಅನುಕೂಲ ಆದಂಗೆ ನಮ್ಮ ಅಂಚಾಟೆ ಸಾಹೇಬರು ನಿಮ್ಮ ವಕೀಲರಿಗೆ ವೃತ್ತಿನಲ್ಲಿ ಒಳ್ಳೆ ಕೇಸುಗಳೆಲ್ಲ ಇಲ್ಲೇ ನಮ್ಮ ಎಟರ್ನಿಟಿ ಕೋರ್ಟಿಂದ ಕೇಸುಗಳು ವಾಪಸ್ ಮೊದಲಿಗೆ ನಾವು ಸಕಾರಾತ್ಮಕ ಸ್ಪಂದಿಸುತ್ತೇವೆ. ಮೊದಲನೇದಾಗಿ ನಿಮ್ಮ ಜಿಲ್ಲೆಗೆ ಬೇಕಾಗುವಂತಹ ವಿಜಯನಗರ ಡಿಸ್ಟ್ರಿಕ್ಟ್ ಕೋರ್ಟು ನಾನು ಮಾಡಿಕೊಡ್ತೇನೆ. ಎರಡನೆಯದು, ನಮ್ಮಲ್ಲಿ ಸೀನಿಯರ್ ಸಿವಿಲ್ ಕೋರ್ಟ್ ಕಂಡೆನ್ಸಿ ಜಾಸ್ತಿ ಇದೆ, 4,000 ಕಂಡೆನ್ಸಿ. ಹೀಗಾಗಿ ಇಲ್ಲಿ ಮತ್ತೊಂದು ಸೀನಿಯರ್ ಸಿವಿಲ್ ಕೋರ್ಟಿನ ಅವಶ್ಯಕತೆ ಇದೆ, ಅದನ್ನು ಮಾಡ್ತೇವೆ. ಸೀನಿಯರ್ ಸಿವಿಲ್ ಕೋರ್ಟು ಪ್ರಕ್ರಿಯೆ ಸ್ವಲ್ಪ ದೀರ್ಘ ಇದೆ, ಅದು ನೀವು ಅದಕ್ಕೆ ಮನೆ ಕೊಡಲಿಲ್ಲ. ಅದು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತು ಅಲ್ಲ, ನಿಮ್ಮನ್ನ ಮನೆ ಬೇಕಾದ್ರೆ ಅದಕ್ಕೆ ನೀವು ಮಾಡ್ತೀವಿ. ಸೀನಿಯರ್ ಸಿವಿಲ್ ಕೋರ್ಟ್ ಬೇಕಾದಕ್ಕೋಸ್ಕರ ಮನೆಯನ್ನು ನಮ್ಮ ಪೊಲೀಸರಿಗೆ ಕೊಡ್ರಿ. ಅದು ನಾನು ಕಮಿಟಿ ಮುಂದೆ ಇಟ್ಟು ಇಲ್ಲೊಂದು ಮತ್ತೊಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದು, ಅದಕ್ಕೆ ನಾನು ಸಕಾರಾತ್ಮಕವಾಗಿ ಹೇಳ್ತೇನೆ. ಮತ್ತು ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ವಿಜಯನಗರ ಕೋರ್ಟ್ ಚಿಂತಾಮಣಿಯಿಂದ ಒಬ್ಬರು ನ್ಯಾಯಾಧೀಶರು ಇಲ್ಲಿ ಒಬ್ಬರು ಹಾಗೆ ನಾನು ಮಾಡ್ತೇನೆ. ನಾನು ನಿಮಗೆ ನಿಮ್ಮ ಮನೆಗೆ ಸ್ಪಂದಿಸಿದ್ದೀನಿ. ನನಗೆ ಕೆಲವು ನನ್ನ ಮನೆ ನಿಮ್ಮಲ್ಲಿವೆ ವಕೀಲರಲ್ಲಿ, ನೀವು ನಡೆಸ್ಬೋದು. ಮೊದಲದಾಗಿ ಹಳೆಯ ಕೇಸ್ ಏನಿದೆ 5 ವರ್ಷ ಮತ್ತು ಮೇಲ್ಪಟ್ಟ ಕೇಸ್, ಅವುಗಳ ಶೀಘ್ರ ವಿಲೇವಾರಿಗೆ ನಮ್ಮ ನ್ಯಾಯಾಧೀಶರಿಗೆ ಸಹಕಾರ ಕೊಡಲಿಕ್ಕೆ ಕೇಳಬೇಕು. ಶೀಘ್ರ ವಿಲೇವಾರಿಗೆ, ಯಾಕಂದರೆ ಸನ್ಮಾನ್ಯ ಪಾಲ್ಪುರೆಡ್ಡಿ ಅವರು ಹಿರಿಯ ವಕೀಲರು ಕಕ್ಷಿದಾರರಿಗೆ ಬಹಳ ಕಾಳಜಿ ವಹಿಸಿ ಮಾತಾಡಿದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಕಕ್ಷಿದಾರರಿಗೆ ಶೀಘ್ರ ಮತ್ತು ನೈಜ ನ್ಯಾಯ ಬೇಕಾಗಿದೆ. ಈ ಶೀಘ್ರ ಮತ್ತು ನೈಜ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರು ಬಹಳ ಕೆಲಸ ಮಾಡಬೇಕಾಗುತ್ತೆ. ಇದು ಪರಸ್ಪರ ಒಂದೇ ಅರ್ಥದ 2 ಗಾಲಿ ಇದ್ದ ಹಾಗೆ, ನ್ಯಾಯಾಧೀಶರು ಮತ್ತು ವಕೀಲರು. ಹೀಗಾಗಿ ಕಕ್ಷಿದಾರ ಬಂಧುಗಳು ಅಂತ ಅರ್ಥ ಇದೆ, ಆ ಅರ್ಥವನ್ನು ನಾವು ಮುಂದೆ ಒಯ್ಯಬೇಕು ಅಂತೇಳಿದರೆ ನ್ಯಾಯಾಧೀಶರು ಮತ್ತು ವಕೀಲರು ಕೂಡಿ ಸಮರಸತೆಯಿಂದ ಕಕ್ಷಿದಾರರಿಗೆ ಶೀಘ್ರ ಮತ್ತು ನೈಜ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಹಳೆಯ ಕೇಸ್ಗಳಿದೆ, ಹಳೆಯ ಪ್ರಕರಣಗಳು 5 ವರ್ಷಕ್ಕೆ ಮೇಲ್ಪಟ್ಟು ಅವನ್ನ ಫೋಕಸ್ ಮಾಡಿದ್ದು ದಯವಿಟ್ಟು ಎಲ್ಲ ವಕೀಲ ಮಿತ್ರರು ವಕೀಲ ಬಂಧುಗಳು ಫೋಕಸ್ ಮಾಡಿ, ಹಾಗೆ ನ್ಯಾಯಾಧೀಶರ ಮನೆ ಮಾಡಿಕೊಡ್ತೇನೆ, ನಾವು ಫೋಕಸ್ ಮಾಡಿ ಹಳೆಯ ಕೇಸ್ಗಳನ್ನ ನಾವು ಶೀಘ್ರ ಹೇಗೆ ನಾವು ಮಾಡಬೇಕು, ತೀರ್ಮಾನ ಮಾಡಬೇಕಂತ ನಾವು ದಯವಿಟ್ಟು ಸಹಕಾರ ಕೊಡಿ. ನಾನು ಕೇಳ್ಕೊಳ್ತೇನೆ. ನಾನು ನಿಮಗೆ 2 ಕೋಟಿ ಕೊಡ್ತೇನೆ, ಇದು ಕೊಡಿ. ಭಾಳ ಸಂತೋಷ. ನನ್ನ ಮನೆಗೆ ತಾವು ಭಾಳ ಸಕಾರಾತ್ಮಕ ಸ್ಪಂದಿಸಿದ್ರಿ. ನಿಮ್ಮ ಶಿಡ್ಲಘಟ್ಟ ಈ ತಾಲೂಕು ಒಂದು ಸರಳ ಸಜ್ಜನಿಕೆ ಮತ್ತು ಸರಳತೆಗೆ ಮತ್ತು ಶ್ರಮ ವಹಿಸಿ ದುಡಿತಕ್ಕಂಥ ಶ್ರಮಿಕ ವರ್ಗ, ರೈತರು ಮತ್ತೆಲ್ಲ ಕಾರ್ಮಿಕ ಬಂಧುಗಳು, ಎಲ್ಲ ವ್ಯಾಪಾರಸ್ಥರು ಎಲ್ಲರಿದ್ದೀರಿ. ಈಗ ಈ ಶಿಡ್ಲಘಟ್ಟ ತಾಲೂಕನ್ನು ನಾವು ಇನ್ನಷ್ಟು ಹೆಚ್ಚಿನ ಪ್ರಗತಿ ತಗೊಂಡು ಹೋಗೋಣಂತೆ. ಅದಕ್ಕಾಗಿ ವಕೀಲರು ಇದರ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಬೇಕು. ಹೊಸ ಕಾನೂನುಗಳು ಮತ್ತು ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳು ಅವುಗಳನ್ನು ನಾವು ದೊರಕಿಸಿಕೊಳ್ಳೋದ್ರಲ್ಲಿ ಏನು ಮಾಡಬೇಕು, ಅದಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ. ಸಂವಿಧಾನಬದ್ಧವಾಗಿ ಇರುವಂಥ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು, ಸವಲತ್ತುಗಳನ್ನು, ಸ್ಕೀಮ್ಸ್, ಯೋಜನೆಗಳನ್ನು ನಾವು ನಮ್ಮ ರೈತರಿಗೆ, ನಮ್ಮ ಶಿಡ್ಲಘಟ್ಟ ನಾಗರಿಕ ತಲುಪುವಂಥ ಕೆಲಸ ಮಾಡೋಣ.
ಅದಕ್ಕೆ ಜಿಲ್ಲಾ ಕಾನೂನು ವಿಭಾಗ ಚಿಕ್ಕಬಳ್ಳಾಪುರ ಸಿದ್ಧವಿದೆ. ಎರಡು ಸಂಘ ಕೈ ಜೋಡಿಸಬೇಕು ಅಂತ ತಾವೇ ಮನವಿ ಮಾಡ್ಕೊಳ್ತಾರೆ.